ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ ದುರ್ಗಾ, ನಿನ್ಗೇನಾದರೂ ಏಟ್ ಆಯ್ತಾ? ಇಲ್ಲ ಬಾಸು, ನನಗೇನಾಗಿಲ್ಲ. ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು, ಆದರೆ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದ್ರಲ್ಲಿ ನಿಮ್ದು ಯಾವುದೇ ಥರ ತಪ್ಪಿಲ್ಲ ಬಾಸು. ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ನಾನು ತಪ್ಪು ಮಾಡಿದ್ದು. ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ, ನಿನಗಂತ ಅಲ್ಲ, ಯಾರಿಗೂ ಅರ್ಥ ಆಗಲ್ಲ ದುರ್ಗಾ. ತುಂಬ ಇಷ್ಟಪಡೋರ್ನ ಕಣ್ಮುಂದೆನೆ ಕಳ್ಕೊಳ್ಳೋ ನೋವಿದೆಯಲ್ಲ, ಅದರಷ್ಟು ಹಿಂಸೆ ಇನ್ನೊಂದಿಲ್ಲ. ಆ ಕ್ಷಣಕ್ಕೆ ನಮ್ಗಾದ ಅಸಹಾಯಕತೆನ ನೆನೆಸ್ಕೊಂಡ್ರೆ ನನ್ಗೆ ಯಾರ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಗೊತ್ತೇ ಆಗಲ್ಲ. ಅವತ್ತು ರಾತ್ರಿ ಅಂಬಿಕಾ ಒಬ್ಳೆ ಈ ಮನೆ ಹತ್ರ ಬಂದಿದ್ಲು ಅಂತ ಅವಳ ಮೇಲೆ ಕೋಪ ಮಾಡ್ಕೊಳ್ಳ, ಅಥವಾ ನನ್ನ ಕಣ್ಮುಂದೆನೆ ಅವಳು ದೂರ ಆಗ್ತಾ ಇದ್ರು ಏನೂ ಮಾಡೋಕ್ಕಾಗದೆ ನಾನು ನಿಂತಿದ್ನಲ್ಲ, ಆ ನನ್ನ ಅಸಹಾಯಕ ಪರಿಸ್ಥಿತಿ ಮೇಲೆ ಕೋಪ ಮಾಡ್ಕೊಳ್ಳ, ಒಂದು ಗೊತ್ತಾಗಲ್ಲ. ಬಾಸು, ವಿಪರ್ಯಾಸ ಅಂದ್ರೆ ಏನ್ ಗೊತ್ತಾ? ಅಂಬಿಕಾ ಅವ್ರು ತೀರ್ಕೊಂಡಾಗ ನೀವ್ ಯಾವ ಪರಿಸ್ಥಿತಿಲಿದ್ರೋ ಒಂದಲ್ಲ ಒಂದ್ ಕಾಲದಲ್ಲಿ ನಾನು ಅದೇ ಪರಿಸ್ಥಿತಿಲಿದ್ದೆ. ಹೌದು ಬಾಸು, ನಾನು ಅವಾಗ ತುಂಬಾ ಚಿಕ್ಕವಳು. ನಿಜ ಹೇಳ್ಬೇಕು ಅಂದ್ರೆ ನಂಗೆ ಅವತ್ತು ಏನಾಯ್ತು ಒಂದ್ ಸ್ವಲ್ಪನೂ ನೆನಪಿಲ್ಲ. ಆದ್ರೆ ನನ್ನ ಕಣ್ ಮುಂದೆನ ನನ್ನಮ್ಮ ಸುಟ್ಟೋಗ್ತಿದ್ದ ಮಾತ್ರ ನನಗಿನ್ನೂ ನನ್ನ ಕಣ್ಣಲ್ಲೇ ಇದೆ. ಅದು ನಾನು ಯಾವತ್ತೂ ಮರೆಯೋದಿಲ್ಲ. ಅವತ್ತು ನಾನು ಅಪ್ಪ ಜೊತೆಲೇ ನಿಂತಿದ್ವಿ. ನಮ್ಮಪ್ಪನ ಕೈಯಲ್ಲೂ ಏನೂ ಮಾಡೋಕ್ಕಾಗ್ಲಿಲ್ಲ. ನಾನು ಕಲ್ತರ ಅಲ್ಲ ನಿಂತಿದ್ದೆ. ನನ್ನಿಂದ ನನಗೆ ಏನು ಮಾಡೋಕ್ಕಾಗ್ಲಿಲ್ಲ. ದುರ್ಗಾ? ಹೌದು ಬಾಸ್, ಅದಕ್ಕೇನೆ ನಾನು ಹೇಳಿದ್ದು ನಿಮ್ಮ ಪರಿಸ್ಥಿತಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಅವತ್ತಲ್ಲಿ ಏನಾಯ್ತು ನನ್ಗೊಂದು ಗೊತ್ತಿಲ್ಲ. ಆದ್ರೆ ನನ್ನಮ್ಮ ನರಳ್ತಾ ಕೂಗಾಡ್ತಿದ್ದು, ಅವಳ ಧ್ವನಿ, ಅವಳ ಕಿರ್ಚಾಟ ಇನ್ನು ನನ್ನ ಕಿವಿಲೇ ಇದೆ. ಬಾಸು, ಹೋಗೋರು ಹೋಗ್ಬಿಡ್ತಾರೆ, ಆದ್ರೆ ಅವ್ರು ಇಲ್ದೆ ಬದುಕೋದು ಹೇಗೆ ಅನ್ನೋದೊಂದನ್ನು ಬಿಟ್ಟು ಬೇರೆ ಎಲ್ಲದನ್ನು ಕಲಿಸ್ಬಿಟ್ಟು ಹೋಗ್ತಾರೆ. ನಮ್ಮಮ್ಮನೂ ಅಷ್ಟೆ, ಎಲ್ಲ ಕಲ್ಸಿದ್ಲು, ಆದ್ರೆ ಅವಳಿಲ್ದೆ ಹೇಗ್ ಬದುಕೋದು ಅದೊಂದನ್ ಬಿಟ್ಟು ಎಲ್ಲ ಕಲ್ಸಿದ್ಲು. ಒಂದ್ಸಲ ನಮ್ ಜೀವನದಲ್ಲಿ ಒಬ್ರು ಕೊನೆಯವರೆಗೂ ಇರ್ತಾರೆ ಅಂತ ನಾವು ನಂಬ್ಕೊಂಡಿರ್ತೀವಿ. ಆದ್ರೆ ಅವರು ಅಚಾನಕವಾಗಿ ನಮ್ ಜೀವನದಿಂದ ದೂರ ಆದ್ರೆ ನಾವಾಗ ಏನ್ ಮಾಡ್ಬೇಕು, ಬದುಕ್ಬೇಕಾ, ಬದುಕಿದ್ರೆ ಹೇಗ್ ಬದುಕ್ಬೇಕು ಒಂದು ಗೊತ್ತಿರಲ್ಲ. ಗೀತಾ